ಸ್ಪೀಡ್ ಮಸ್ತಾಗಿ ಹೊಡಿತಿರೋದು. ನಮ್ಮ ಹುಡುಗ ರಾಜೇಶ್ ಒಳ್ಳೆ ಫ್ರೆಂಡ್ಸು. Yo guys, another day, another ride. ಇವತ್ತು ವಿಲ್ ಬಿ ರಿವ್ಯೂವಿಂಗ್ ದ ZX6R. ಇದಕ್ಕೆ ಹೋಗ್ತಾ ಇರೋದು ರಾಜೇಶ್ ಕ್ರಾಸ್ ಪ್ಲೇನ್ ಜೊತೆ. ಹೊಸ ಗಾಡಿ ಇದು. ಇದೇನು ನೀವು ಇದನ್ನೇ ನೋಡ್ಬಿಟ್ಟಿರ್ತೀರ ಬಿಡಿ, ರಿವ್ಯೂ ವಿಡಿಯೋನೇ ಗಾಡಿ. ಮತ್ತು ಇವಾಗ ತೋರಿಸೋದೇನು ರಿವ್ಯೂವಲ್ಲೇ ನೋಡ್ಬಿಟ್ಟಿರ್ತೀರ. ಸೊ ಅನದರ್ ಥಿಂಗ್ ಏನು ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ಈ ವಿಡಿಯೋಲ್ಲಿ ಆ್ಯಕ್ಚುಲಿ ಇನ್ಸ್ಟಾ 360 ಇದೆಲ್ಲ, ಇದ್ರದ್ದು ರಿವ್ಯೂಗೆ ಒಂದಷ್ಟು ಫೂಟೇಜ್ ಕ್ಯಾಪ್ಚರ್ ಮಾಡೋದಿದೆ. ಇನ್ಸ್ಟಾ 360 ರೆಕಾರ್ಡ್ ಮಾಡ್ತಾ ಇದ್ದೀನಿ. ಸೊ ಒಂದು ವಿಡಿಯೋ ಹಾಕಬೇಕು ನಿಮಗೆ ಅಂದರೆ ಹಿಂಗೆಲ್ಲ ಮಾಡಬೇಕು ಬಾಯ್ಸ್. ಡಿಫ್ರೆಂಟ್ ಕಂಡೀಷನ್ಸಲ್ಲಿ ಡಿಫ್ರೆಂಟ್ ಆ್ಯಂಗಲ್ಗಳಲ್ಲೆಲ್ಲ ಟೆಸ್ಟ್ ಮಾಡಬೇಕಾಗತ್ತೆ. ಸೊ ಇದು 360 ಇರೋದ್ರಿಂದ ಸ್ಟ್ರೈಟ್ ಆಗಿಲ್ಲ, ಸೊಟ್ಟ ಇಲ್ಲ, ಡೊಂಕ ಇಲ್ಲ, ಏನು ತಲೆ ಕೆಡಿಸ್ಕೊಳಂಗಿಲ್ಲ. ಹೆಂಗಿಟ್ರು ಹೊಡಿಯುತ್ತೆ 360 ಡಿಗ್ರಿ. ಸೊ ನೋ ವರೀಸ್. ಎಷ್ಟು ಶೇಕ್ ಇದೆ ಅಂತ ನೀವು ಗೋಪ್ರೋಯಿಂದ ನೋಡ್ಬೋದು, ಅದೆಷ್ಟು ಅಲ್ಲಾಡ್ತಿದೆ ಅಂತ. ಆದ್ರೂ ಫೂಟೇಜ್ ಎಷ್ಟು ಸ್ಟೆಬಿಲೈಸ್ ಆಗಿ ಬರುತ್ತೆ ಅಂತ ನೋಡೋಣ ನಾವು. ಒಳ್ಳೆ ಸಗದಾಗಿದೆ ಸ್ಪಾಟ್ ಮಾತ್ರ. ಜಸ್ಟು ರಿವ್ಯೂ ಮುಗಿಸಿದ್ವಿ, ಅಂದರೆ ವಾಕ್ ಅರೌಂಡ್ ವೀಡಿಯೋ. ರೈಡ್ ಮಾಡಬೇಕು. ಸೊ ಹೈವೇಗೆ ಹೋಗ್ತೀವಿ ನೆಕ್ಸ್ಟು. ನೋಡಿ, ಇದೇ ಇನ್ಸ್ಟಾ 360 ಹಾಕಿರೋದು ನಾನು. ಇದು ಹೆವಿ ಡ್ಯೂಟಿ ಮೌಂಟು, ಜೊತೆಗೆ ವೈಬ್ರೇಷನ್ ಡ್ಯಾಂಪರ್. ಇದು ಇನ್ಸ್ಟಾ 360. ಇಷ್ಟು ಅಲ್ಲಾಡುತ್ತೆ, ಹಿಂಗೆ ಇರುತ್ತೆ ಏನೋ ನನಗೂ ಗೊತ್ತಿಲ್ಲ. ಆಮೇಲೆ ಒಂದು ಜಿಪ್ ಟೈ ಹಾಕಿದ್ದೀನಿ ನಾನು ಇಲ್ಲಿ, ಅಬ್ಸರ್ವ್ ಮಾಡಿದ್ರೆ ನೀವು. ಅದು ಈ ಹೆವಿ ಡ್ಯೂಟಿ ಮೌಂಟ್ ಥ್ರೂ ಹಾಕಿರೋದು. ಸೊ ಆ್ಯಕ್ಚುಲಿ ನೀವೇನಾದರೂ ಈ ಥರ ಎಲ್ಲ ಮಾಡಿದ್ರೆ ಸೇಫ್ಟಿಗೇನಾದರೂ ಹಾಕಿ, ಇಲ್ಲ ಅಂದರೆ ಅಷ್ಟು ಸರಿ ಹೋಗೋದಿಲ್ಲ. ಸಖತ್ತಲ್ಲ, ಆ ಬ್ಯಾಕ್ ಡ್ರಾಪಿಗೂ ಗಾಡಿ ನೋಡೋದಕ್ಕೂ ಸಖತ್ತಾಗಿ ಅನಿಸುತ್ತೆ. ಥ್ಯಾಂಕ್ ಯು ಬ್ರೋ. ಏನು ಹೆಸರು? ಪೃಥ್ವಿರಾಜ್ ಅಂತ. ಇಲ್ಲೇನಾ ಊರು? ಹಾಂ, ಸ್ಪೀಡ್ ಮಸ್ತಾಗಿ ಹೊಡಿತಿರೋದು. ಥ್ಯಾಂಕ್ಸ್ ಬ್ರೋ. ನಾವು ರೈಡ್ ಮಾಡ್ತಾಯಿದ್ದೀವಿ ಈಗೇನೆ. ಈ ಸೈಡ್. ಸರಿ, ಥ್ಯಾಂಕ್ಸ್ ಬ್ರೋ, ಸಿಗೋಣ, ಬಾಯ್. ಈ ಥರ ಹಂಸಿದ್ದಾಗ ಉದ್ದ ಮಾಡಿಬಿಡ್ಬೇಕು. ಹಿಂಗೆ ಉದ್ದ ಮಾಡಿದ್ರೆ ತೊಂದರೆ ಇಲ್ಲ. ಅಷ್ಟೇ ಸಡನ್ ಶಾರ್ಪಾಗಿ ಹೈಟ್ ಇಟ್ಬಿಟ್ರೆ ಅವಾಗ ಆ್ಯಕ್ಚುಲಿ ಟಚ್ ಆಗುತ್ತೆ ಕೆಳಗೆ, ಅದೇ ಪ್ರಾಬ್ಲಮ್ಮು. ವಾವ್, ಫ್ಲೈಟ್ ಟೇಕ್ ಆಫ್ ಮಾಡ್ತಾ ಇರೋದು ನೋಡಿ, ಏನು ಸಗದ ಕಾಣ್ತಾರೆ. ನಾನು ಸುಮ್ಮನೆ ಸ್ವಲ್ಪ ವೀಡಿಯೋಸ್ ಎಲ್ಲ ಅದು ಇದು ಟೆಸ್ಟ್ ಮಾಡ್ತಾ ಇದ್ದೆ ಇವಾಗ ಬ್ರೇಕ್ಫಾಸ್ಟ್ ಮಾಡ್ತಾ. ಒಂದು ಥಿಂಗು ತುಂಬ ಖುಷಿಯಾಗಿದೆ ಏನಂದರೆ, ವೀಡಿಯೋ ಮಾಡ್ಕೊಂಡು ಬಂದಿದ್ದೆಲ್ಲ ಚೆಕ್ ಮಾಡಬೇಕಿದ್ರೆ ಆ್ಯಕ್ಚುಲಿ ಎನಿ ಪಾಯಿಂಟ್ ಆಫ್ ಟೈಮ್ ಆ್ಯಂಗಲ್ನ ನಾವು ಚೇಂಜ್ ಮಾಡಿದ್ರೆ 360 ಡಿಗ್ರಿ ಇರುತ್ತಲ್ಲ, ನಿಮ್ಗೆ ಯಾವುದು ಬೇಕು, ಯಾವ ಪಾರ್ಟ್ ಚೆನ್ನಾಗಿ ಅನಿಸುತ್ತೆ ಆ ಫ್ರೇಮ್ನ ನೀವು ಚೂಸ್ ಮಾಡ್ಬೋದು. ದಟ್ ಈಸ್ ಲೈಕ್ ದ ಬೆಸ್ಟ್ ಥಿಂಗ್. ಬಟ್ ಇನ್ನೊಂದೇನು ಗೊತ್ತಾ, ಈ ಆ್ಯಕ್ಷನ್ ಕ್ಯಾಮ್ರಾಗಳೆಲ್ಲ ತುಂಬ ಕಾಸ್ಟ್ಲಿ. ಸೊ ದುಡ್ಡು ಹಾಕುವಾಗ ನೋಡ್ಕೊಂಡು ಹಾಕಿ, ಎಷ್ಟು ಯೂಸ್ ಮಾಡ್ತೀರಾ ಅಂತ. ಇದೆ ಅಂತ ಎಲ್ಲ ತೊಗೊಬೇಕಂತಿಲ್ಲ. ನಾನು ಇಷ್ಟು ದಿನ ವ್ಲಾಗ್ ಮಾಡೋದಕ್ಕೆ ನಾನು ಎಷ್ಟು ದಿನದಿಂದ ವ್ಲಾಗ್ಸ್ ಮಾಡ್ತಾಯಿದ್ದೀನಿ, ಬಟ್ ಐ ಹ್ಯಾವ್ ನೆವರ್ ಪುಟ್ ಮನಿ. ಈ ಥರ ನೋಡ್ಕೊಂಡು ಹಾಕಬೇಕು ಗ್ಯಾಡ್ಜೆಟ್ಸು ಅದು ಇದು, ಬಿಕಾಸ್ ಹ್ಯೂಜ್ ಅಮೌಂಟ್ ಅಲ್ವಾ. ಯೂಸ್ ಮಾಡಿದ್ರೆ ಅಷ್ಟು ದುಡ್ಡು ಹಾಕಿದ್ರೆ ಲಾಸ್ ಆಗ್ಬಿಡುತ್ತೆ.
ಬರ್ತಿದ್ದಂಗೆ ನ್ಯೂ ಇಯರ್ ರೆಸೊಲ್ಯೂಷನ್ಸ್ ಇರುತ್ತೆ. ಸೊ ನಿಮ್ದೇನಾದ್ರು ರೆಸೊಲ್ಯೂಷನ್ಸ್ ಇದೆಯಾ? ಅಲ್ಲ ನೀವು ಅವೆಲ್ಲ ಏನು ನಂಬೋದಿಲ್ವೋ? ನನಗೆ ಹೆಂಗೆ ಅಂದರೆ ನಮಗೆ ಪ್ರಶ್ನೆ ಅಲ್ಲ, ಅದು ಇಟ್ಸ್ ಅ ಫೀಲಿಂಗ್. ಇವಾಗ ನಾವೇನಾದರೂ ಒಂದು ಮಾಡಬೇಕು ಅಂತ ಅಂದ್ಕೊಂಡ್ರೆ ಮಾಡೋಣ 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 ಅಂತ ಪೋಸ್ಟ್ಪೋನ್ ಮಾಡ್ತಾ ಇರ್ತೀವಿ. ಎನಿ ಚೇಂಜ್, ಎನಿ ಪಾಸಿಟಿವ್ ಚೇಂಜ್ ಇನ್ ಲೈಫ್. ವರ್ಷಕ್ಕೆ 1-2 ಈ ವರ್ಷ ಈ ಥರ ಚೇಂಜ್ ಆಗಬೇಕು, ಇನ್ನು ಪಾಸಿಟಿವೇ ನಾವು ಈ ಥರ ಆಗಬೇಕು, ಹಿಂಗಿರಬೇಕು ಅಂತ ಅಂದ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ. ಸೊ ಆ ಥರ ಅಂದ್ಕೊಂಡಾಗ ಅದಕ್ಕೊಂದು ಇನಿಷಿಯೇಟಿವ್ ಬೇಕಲ್ಲ. ಈ ಥರ ನ್ಯೂ ಇಯರು ಇಂಥ ಟೈಮೆಲ್ಲ ಹಿಂಗೆ ಹೆಲ್ಪ್ ಆಗುತ್ತೆ. ಬೇಸಿಕಲಿ ಈ ಕ್ಯಾಲೆಂಡರ್, ಈ ವರ್ಷ ನಾನು ಹಿಂಗೆ ಆಗ್ತೀನಿ, ಈ ವರ್ಷದಿಂದ ನಾನು ಈ ಥರ ಚೇಂಜ್ ಆಗ್ತೀನಿ ಅಂತ ಅಂದ್ಬಿಟ್ಟು ಹೇಳೋ ಥರ ಒಂದು ಫೀಲ್ ಅಷ್ಟೆ. ಹಾಯ್, ಆರಾಮಾ? ಏನು ಸಮಾಚಾರ? ಹ್ಞೂ, ಪೆಟ್ರೋಲ್ ಹಾಕ್ಸ್ತಾ ಇದ್ರಾ ಗಾಡಿಯಲ್ಲಿ? ಇದೆಯಾ? ಸೊ ನಮ್ಮ ಹುಡುಗ ರಾಜೇಶ್ ಕ್ರಾಸ್ ಪ್ಲೇನ್ ಅವ್ರದ್ದು ಇನ್ಸ್ಟಾಗ್ರಾಮ್ ಇದೆ, ಚೆಕ್ಔಟ್ ಮಾಡಿ. ಇದೆ ID ರಾಜೇಶ್ ಕ್ರಾಸ್ ಪ್ಲೇನ್ ಅಂತ. ಒಳ್ಳೆ ಹುಡುಗ, ಚೆಕ್ ಮಾಡಿ. ನಾವು ಹಳೇ ಫ್ರೆಂಡ್ಸು. ಎಷ್ಟು ಹಳೆ ಫ್ರೆಂಡ್ಸು? 16 ಅಲ್ಲ ಮಗ, ಮುಂಚೆ ನಾನು ಕಾಲೇಜಲ್ಲಿರುವಾಗಿಂದನೇ ಫ್ರೆಂಡ್ಸು. 13-14ಇಂದ 10-12 ಇಯರ್ಸು. ಹ್ಞೂ, ವಿದ್ಯಾಪೀಠ ಸರ್ಕಲ್ ಹತ್ರ. ಕ್ರೇಜಿ ಗುಡ್ ಓಲ್ಡ್ ಡೇಸ್. ರಾಜೇಶು ಜಾಸ್ತಿ ಟ್ರ್ಯಾಕಲ್ಲಿ ಹೊಡಿತಾನೆ, ಡ್ರ್ಯಾಗ್ ರೇಸು ಅದು ಇದು ಮಾಡ್ತಾ ಇರ್ತಾನೆ. ಲೆಟ್ಸ್ ಗೋ. ರೀಸೆಂಟಾಗಿ 6R ತೊಗೊಂಡಿದ್ದು. ಆ್ಯಕ್ಚುಲಿ 4 to 5 months ವೆಯ್ಟ್ ಮಾಡ್ತಿದ್ದಾರೆ ಅವರಿಗೆ ಗಾಡಿ ಕೊಡೋದಕ್ಕೆ. 6 months, 4 to 6 months ನಿಮಗೆ ವೆಯ್ಟಿಂಗ್ ಪೀರಿಯಡ್ ಅಂದ್ಕೊಳ್ಳಿ. ತೊಗೊತೀರ ಅಂತಂದರೆ ಲಾಂಗ್ ವೆಯ್ಟಿಂಗ್ ಪೀರಿಯಡ್ ಅದು ಆ್ಯಕ್ಚುಲಿ. ಸೊ ನ್ಯೂ ಇಯರ್ ರೆಸೊಲ್ಯೂಷನ್ನು ಮಾಡಿದರೆ ಈ ಥರ ಏನಾರ ಪಾಸಿಟಿವ್ ಆಗಿ ಒಂದು ಸ್ಟೆಪ್ಸು. ಓಕೆ, ನಾನು ಈ ವರ್ಷದಿಂದ ಹಿಂಗಿರ್ತೀನಿ, ನಾನು ಈ ವರ್ಷದಿಂದ ಬೆಳಗ್ಗೆ 6 ಗಂಟೆಗೆ ಹೇಳ್ತೀನಿ, ಈ ವರ್ಷದಿಂದ ನಾನು ಜಿಮ್ಗೆ ಹೋಗಿ ಸ್ಟಾರ್ಟ್ ಮಾಡ್ತೀನಿ ಕರೆಕ್ಟಾಗಿ, ಇಲ್ಲ ನಾನು ಸ್ಮೋಕಿಂಗ್ ಬಿಡ್ತೀನಿ, ಇಲ್ಲ ಡ್ರಿಂಕ್ಸ್ ಬಿಡ್ತೀನಿ, ಸಮಥಿಂಗ್ ಲೈಕ್ ದಿಸ್. ಪಾಸಿಟಿವ್ ಆಗಿ ಏನಾರ ಒಂದು ತೊಗೊಳ್ಳಿ. ನೀವು ಬ್ಯಾಡ್ ಹ್ಯಾಬಿಟ್ ಇರೋದನ್ನೇ ಬಿಡಬೇಕಂತ ಇಲ್ಲ. ಏನಾದರೂ ಒಂದು ಹೊಸ್ದಾಗಿ ಏನಾದರೂ ಒಂದು ಗುಡ್ ಹ್ಯಾಬಿಟ್ನ ಕಲ್ಟಿವೇಟ್ ಮಾಡ್ಕೊಳ್ಳೋದು ಕೂಡ ನಿಮ್ಮ ಒಂದು ರೆಸಲ್ಯೂಷನ್ ಇರ್ಬೋದು. ದೀಸ್ ಕೈಂಡ್ ಆಫ್ ಥಿಂಗ್ಸ್ ಇಫ್ ಯು ಟ್ರೈ, ಆ್ಯಕ್ಚುಲಿ ಏನೋ ಒಂಥರ ಚೇಂಜು. ವರ್ಷ ಒಂದೊಂದನ್ನು ನಾವು ಟ್ರೈ ಮಾಡ್ತಾ ಹೋದರೆ ನಾವು ಅದನ್ನ ಎಷ್ಟು ದಿನ ಮಾಡ್ತೀವಿ ಬಿಡ್ತೀವಿ ಇವೆಲ್ಲ ಸೆಕೆಂಡರಿ. ಮಾಡ್ತೀವಿ ಅಂತ ಮನ್ಸು ಮಾಡ್ತೀವಲ್ಲ, ಅದು ಫಸ್ಟ್ ಸ್ಟೆಪ್ಪು. ಮನ್ಸು ಮಾಡ್ಬೇಕು ಯಾವತ್ತೂ. ಇದನ್ನು ಮಾಡ್ತೀವಿ, ಅದನ್ನು ಮಾಡ್ತೀವಿ. ಸೊ ಈ ವಿಡಿಯೋ ನೋಡ್ತಾ ಇದ್ರೆ ಪ್ರಾಬಬ್ಲಿ ನ್ಯೂ ಇಯರ್ ಆದಮೇಲೆ ಬಂದಿರ್ಬೋದು ಈ ವಿಡಿಯೋ. ನನಗೂ ಗೊತ್ತಿಲ್ಲ. ನ್ಯೂ ಇಯರ್ ಆದಮೇಲೆ ಬಂದಿದ್ರು ಪರವಾಗಿಲ್ಲ, ಸ್ಟಾರ್ಟ್ ಮಾಡಿ. ಬೆಟರ್ ಲೇಟ್ ದ್ಯಾನ್ ನೆವರ್ ಅಂತಾರಲ್ಲ, ಹಂಗೆ 2026 ತನಕ ಕಾಯ್ಬೇಕಂತಿಲ್ಲ. ಮಾಡಿ ಈ ವಿಡಿಯೋ ಯಾವತ್ತು ನೋಡ್ತೀರ. ಏನೋ ಒಂದು ನನ್ನ ನೇಬರ್ಸ್ಗೆ ಒಂದು ಮೆಸೇಜ್ ಅಷ್ಟೇ ನನ್ನ ಕಡೆಯಿಂದ. ಟ್ರೈ ಸಮಥಿಂಗ್ ಪಾಸಿಟಿವ್ ಇನ್ ಲೈಫ್ ಅಷ್ಟೇ. ಮನಸ್ಸಿಗೆ ಖುಷಿ ಅನಿಸುತ್ತೆ, ನಮ್ಮ ಬಗ್ಗೆ ನಮಗೆ ಒಂದು ಪ್ರೌಡ್ ಫೀಲಿಂಗ್ ಇರುತ್ತೆ. ವಿಶ್ ಯು ಆಲ್ ಎ ಹ್ಯಾಪಿ 2025. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಲವ್ ಯು ಆಲ್, ಟೇಕ್ ಕೇರ್, ಸಿ ಯು, ಬಾಯ್.